ಕೀರ್ತಿ, ಇವಾಗ ಯೂಟ್ಯೂಬ್ ಶುರು ಮಾಡಬೇಕು, ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ಗೆ ಇಳಿಬೇಕು ಅನ್ನೋರು ಬಹಳಷ್ಟು ಜನ, ಬಟ್ ಅದನ್ನು ಕಂಟಿನ್ಯೂ ಮಾಡೋರು ಬಹಳ ಸಂಖ್ಯೆ ಕಡಿಮೆ. 2 ದಿನ ಮಾಡ್ತಾರೆ, 3ನೇ ದಿನಕ್ಕೆ ಅವ್ರಿಗೆ ಬೋರ್ ಆಗುತ್ತೆ, ನಿಲ್ಲಿಸ್ಬಿಡ್ತಾರೆ. ನೀವು ಸಜೆಷನ್ ಯಾರಿಗೂ ಕೊಡೋದಿಲ್ಲ, ಬಟ್ ಸ್ಟಿಲ್ ಐ ಆಮ್ ಆಸ್ಕಿಂಗ್. ಸೊ ಎಂಥವ್ರು ಯೂಟ್ಯೂಬ್ ಶುರು ಮಾಡಬೇಕು ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರ್ ಆಗಬೇಕು? ಸಜೆಷನ್ ಯಾರಿಗೂ ಕೊಡೋಲ್ಲ, ಆದರೂ ಕೇಳ್ತಾ ಇದ್ದೀನಿ. ನೀವು ಆಗಲೇ ಹೇಳಿದ್ರಿ ನಾನು ಯಾರಿಗೂ ಸಜೆಷನ್ ಕೊಡೋಕ್ಕೆ ಹೋಗಲ್ಲ ಅಂತ. ಅಲ್ಲ, ಸಜೆಷನ್ ಕೊಡಲೂಬಾರ್ದು ಅಂದರೆ, ಯಾಕಂದ್ರೆ ನಮ್ಮದೇ ಬೇರೆ ಅವ್ರದ್ದೇ ಬೇರೆ ಇರುತ್ತಲ್ವಾ, ನಮ್ಮ ಅನುಭವ ಹೇಳ್ಕೊಬೋದು. ಬಟ್ ಓಕೆ, ಅಂದರೆ ತುಂಬ ಜನ ಆಲ್ರೆಡಿ ಮಾಡಿರೋದನ್ನ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ನ ಬೇರೆ ಏನು ಮಾಡ್ಬೋದು ಅಂತ. ಅಡುಗೆ ಶೋ ಎಷ್ಟಿದೆ ಇವಾಗ, ಒಂದು 300 ಶೋ ಇಲ್ವಾ ಅಡುಗೆ ಶೋ? ಯಾಕೆ ಯಾರ್ಯಾರ್ದೋ ಒಂದು 5-6 ಜನದ ಹಿಟ್ ಆಗ್ತಿದೆ ಅಂದರೆ ಅವರ ಪ್ರೆಸೆಂಟೇಷನಿಂದ ಹಿಟ್ ಆಗ್ತಿರುತ್ತೆ. ನೀವು ಏನು ಅಡುಗೆ ಶೋ ನೋಡಿದ್ರು ಮನೇಲಿ ಚಿತ್ರಾನ್ನನೇ ಮಾಡೋದು ಅಲ್ವಾ. ಇನ್ನೊಂದು ದಿನ ಯೂಟ್ಯೂಬ್ಗೆ ನಾನು ಇವತ್ತಿದ್ದು ಮಾಡಿದೆ, ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಳ್ಳೋಕೆ 2 ದಿನ ಏನೋ ಮೀಮೋಸ ಏನೋ ಮಾಡ್ಕೊಂಡಿರ್ತಾರೆ ಬಿಟ್ಟರೆ, ಇನ್ನು ಮಿಕ್ಕಿದ ದಿನ ಚಿತ್ರಾನ್ವೇ. ಸೊ ಅಲ್ಲಿ ಪ್ರೆಸೆಂಟೇಷನ್ ಮ್ಯಾಟ್ರ್ ಆಗುತ್ತೆ, ಹೇಳೋ ರೀತಿ ಬದಲಾಗಬೇಕು.